ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿರುವ ನಿಡುಗಲ್ ಕೋಟೆ ನಿಡುಗಲ್ ಫೋರ್ಟ್ಗೆ ಸ್ವಾಗತ ಸುಸ್ವಾಗತ. ಈ ಕೋಟೆಯನ್ನು ನೊಳಂಬರು ಅರತಿ ಅರಸರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟ ಐತಿಹಾಸಿಕ ತಾಣವಾಗಿದೆ. 7ನೇ ಶತಮಾನದಷ್ಟು ಹಳೆಯದಾದ ಈ ಕೋಟೆಯು ಬೆಟ್ಟದ ಮೇಲಿದ್ದು ಪಾರ್ಶ್ವನಾಥ ಬಸದಿ, ಹನುಮಾನ್ ದೇವಸ್ಥಾನ ಮತ್ತು ಅನೇಕ ಪುರಾತನ ಶಾಸನಗಳನ್ನು ಹೊಂದಿದೆ. ಮುಖ್ಯವಾಗಿ ಇದು ಟ್ರೆಕ್ಕಿಂಗ್ ಮತ್ತು ಐತಿಹಾಸಿಕ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇದರ ಇತಿಹಾಸ ನೋಡುವುದಾದರೆ 7ನೇ ಶತಮಾನದಲ್ಲಿ ನೊಳಂಬರಿಂದ ನಿರ್ಮಿಸಲ್ಪಟ್ಟು ನಂತರದ ಕಾಲದಲ್ಲಿ ಅರತಿ ಅರಸರು ಮತ್ತು ವಿಜಯನಗರದ ರಾಜರಿಂದ ಆಳಲ್ಪಟ್ಟಿತು. ಹಾಗೆ ಇದರ ವಿಶೇಷತೆ ಅಂದರೆ ಕೋಟೆಯು ಬೆಟ್ಟದ ಮೇಲಿರುವ ಜೈನ ಬಸದಿಗಳು, ಪಾರ್ಶ್ವನಾಥ ಬಸದಿ ಮತ್ತು ಹಿಂದೂ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆಯೇ ಕೋಟೆಯು 6 ಹಂತದ ಭದ್ರತೆಯನ್ನು ಹೊಂದಿದ್ದು ಸಿಂಗಾರದ ಬಾಗಿಲು, ಸೀಮಲೆಯನ ದಿಡ್ಡಿ ಮುಂತಾದ ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಇಲ್ಲಿನ ಬಸದಿಯಲ್ಲಿ ದೊರೆತಿರುವ ಶಾಸನಗಳು 1653ರಲ್ಲಿ ವೀರಹೊಕ್ಕೆ ನಾಯಕನಿಂದ ಕೋಟೆ ಪುನರ್ನಿರ್ಮಾಣವಾಗಿದ್ದನ್ನು ತಿಳಿಸುತ್ತದೆ. ಇನ್ನು ಪ್ರವಾಸೋದ್ಯಮಕ್ಕೆ, ಅದರಲ್ಲೂ ಮುಖ್ಯವಾಗಿ ಟ್ರೆಕ್ಕಿಂಗ್ಗೆ ಯೋಗ್ಯವಾದ ಸ್ಥಳವಾಗಿದ್ದು ಬೆಟ್ಟದ ಮೇಲಿನಿಂದ ಈ ರಮಣೀಯ ದೃಶ್ಯಗಳ ತಾಲೂಕಿನಲ್ಲಿ ತುಂಬಿಕೊಳ್ಳಬಹುದು. 13ನೇ ಶತಮಾನದ ಐತಿಹಾಸಿಕ ಸ್ಥಾನವಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯ, ಮೈಸೂರು ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ಆಕ್ರಮಣಗಳ ನಡುವಿನ ಸೇನಾ ಕೇಂದ್ರವಾಗಿತ್ತು. ಇನ್ನು 14-17ನೇ ಶತಮಾನದಲ್ಲಿ ಈ ಪ್ರದೇಶವು ವಿಜಯನಗರದ ಭಾಗವಾಗಿದ್ದು ಇದು ರಾಜಕೀಯವಾಗಿ ಪ್ರಮುಖ ಶಕ್ತಿಯಾಗಿತ್ತು. ಇದು ಸೇನಾ ಕೇಂದ್ರವಾಗಿದ್ದು ಹೋರಾಟಗಳು ಮತ್ತು ಸಂಘರ್ಷಗಳಿಗೆ ಸಾಕ್ಷಿಯಾದ ಸ್ಥಳವಾಗಿತ್ತು. ಹಾಗೆಯೇ ನೋಡುವುದಾದರೆ ಇಲ್ಲಿ ಅನೇಕ ರೀತಿಯ ಸಸ್ಯರಾಶಿ, ಅನೇಕ ರೀತಿಯ ಹೂವಿನ ಗಿಡಗಳು ಹಾಗೂ ಅನೇಕ ರಹಸ್ಯಮಯ ಸೂಕ್ಷ್ಮವಾದ ಕೆತ್ತನೆಗಳು, ರಹಸ್ಯವಾದ ಸುರಂಗ ಮಾರ್ಗಗಳು ಮುಂತಾದವುಗಳಿವೆ. ಹಾಯ್, ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಟುಡೇ ಈ ದಿನ ನಾವು KPS ತಿರುಮಣಿ ಶಾಲೆ ಪಾವಗಡ ತಾಲೂಕಿಂದ ಐತಿಹಾಸಿಕ ನಿಡುಗಲ್ ದುರ್ಗಕ್ಕೆ ಒಂದು ದಿನದ ಪಿಕ್ನಿಕ್ಕನ್ನು ಹೊರಟಿದ್ದೀವಿ. ನಮ್ಮ ಶಾಲೆ ಓಂಕಾರ್ ಸರ್ ಜೊತೆಗೆ ಹಾಗೂ ನಮ್ಮ ರಾಘವೇಂದ್ರ ಸರ್ ಹಾಗೂ ಎಲ್ಲ ಮಕ್ಕಳು ಭಾಳಷ್ಟು ಚಾರಣವನ್ನು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಭಾಳ ಉತ್ಸಾಹದಿಂದ ಮಕ್ಕಳೆಲ್ಲ ನಡೀತಾ ಇದ್ದಾರೆ. ಹಾಗೆ ಮುಂದೆ ದೃಶ್ಯಗಳಲ್ಲಿ ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿ ನಾಗಜ್ಯೋತಿ ಮೇಡಮ್, ಹಾಯ್ ಮಾಡಿ ಮೇಡಮ್. ನೋಡಿ, ದಾರಿ ಭಾಳ ಕಡಿದಾಗಿದೆ, ಭಾಳ ಹುಷಾರಿಂದ ಬರಪ್ಪ, ಎಲ್ಲ ಸ್ವಲ್ಪ ಜಾರ್ತಾ ಇದೆ. ಮೆಟ್ಲುಗಳು ಪ್ರವಾಸಿಗರು ಜಾಸ್ತಿಯಾಗಿ ಮೆಟ್ಲುಗಳೇ ಸೌದೋಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು. ನಿಹಾ ಮೇಡಮ್ಮು ಕೂಡ ಒಂದು ಚರಣವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೋಟೆ ಕಾಣಿಸ್ತಾ ಇದೆ. ಆಗಿನ ಕಾಲದಲ್ಲಿ ಪಾಳೆಗಾರರು ಅಥವಾ ಆಗಿನ ಕಾಲದ ರಾಜರು ಯಾವ ರೀತಿ ಕೋಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಇಲ್ಲಿ ಇದು ಬಾಗಿಲು ಅಂತ ಕಾಣಿಸುತ್ತೆ, ಕೋಟೆ ಬಾಗಿಲು ಅನಿಸುತ್ತೆ. ನೋಡಿ, ಎಲ್ಲ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ಇದೆ. ನೋಡಿ, ಎಷ್ಟು ಅದ್ಭುತವಾದ ಪ್ಲೇಸ್ಗೆ ನಾವೆಲ್ಲ ಬಂದು ನೋಡಿ, ಒಂದು ಚಿಕ್ಕ ಮಂಟಪ ಇದೆ. ಇಲ್ಲಿ ದ್ವಾರಪಾಲಕರದ್ದು ಇರ್ಬೋದು ಮೋಸ್ಟ್ಲಿ. ಹಾಯ್ ಮಾಡ್ರ.
ಹೊರಗಡೆ ಹೋಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಒಳ್ಳೆ ಮಂಟಪ ಇದೆ. ಇದು ಗೋಪುರ ಕೂಡ ಕಟ್ಟಿರೋದನ್ನು ನಾವು ನೋಡ್ಬೋದು. ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ. ನಮ್ಮ ಜೊತೆಗೆ ಯಾವ ಶಾಲೆಯವರು ಇವರು? ಸಾಸಲಕುಂಟೆ ಶಾಲೆಯವರು ಕೂಡ ಇದೇ ದಿನ ಕೋಇನ್ಸಿಡೆಂಟ್ ಅನ್ನೋ ಥರ ಅವರು ನಮ್ಮ ಸಹ ಚಾರಣ ಆರ್ತಿಗಳಾಗಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ವೆಲ್ಕಮ್ ಮಾಡ್ತಾಯಿದ್ದೀವಿ. ನೋಡಿ ಎಂಥ ಒಂದು ಕಡಿದಾದ ಸಣ್ಣ ರಸ್ತೆಯಲ್ಲಿ ಸಾಗ್ತಾಯಿದೆ ನಮ್ಮ ಚಾರಣ. ಹಾಂ, ಊಟ ಆಗಿದೆ ಪುಟ್ಟ? ನಿಮ್ದಾಯ್ತಾ? ಹಾಂ, HM ಸರ್ರು ಈಗಾಗಲೇ ಭಾಳ ಮುಂದೆ ಹೋಗ್ಬಿಟ್ಟಿದ್ದಾರೆ. ನೋಡ್ಬೋದು ನೀವು, ರೆಸ್ಟ್ ತಗೊತಾ ಇರೋರು ನೋಡ್ಬೋದು. ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲ. ಸಣ್ಣಗಿರೋರು ನೋಡಿ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ನೋಡಿ ಹಂಗೆ ಅಪ್ಪಿದೆ. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿ ಗಾರೆಯಲ್ಲಿ ಆಗಿನ ಕಾಲದ ಟೆಕ್ನಾಲಜಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಕೋಟೆ ನೋಡಿ. ಈಗಲೂ ಕೂಡ ಹೆಂಗಿದೆ ಗಾರೆ. ಮತ್ತು ಕೆಳಗಡೆ ಕಲ್ಲಲ್ಲಿ ಕಟ್ಟಿದ್ದಾರೆ, ಮೇಲ್ಗಡೆ ಗಾರೆಯಲ್ಲಿ ನಿರ್ಮಾಣ ಆಗಿರುವಂಥ ಕೋಟೆಯನ್ನು ನೋಡ್ಬೋದು. ನೋಡಿ ಅದ್ಭುತವಾಗಿದೆ. ವ್ಯೂ ಪಾಯಿಂಟು ಭಾಳ ಚೆನ್ನಾಗಿದೆ. ನೋಡಿ ಚಾರಣಾರ್ಥಿಗಳು ನೋಡಿ ಎಷ್ಟು ಬಳ್ಳಳಿದ್ದಾರೆ, ಮುಖದಲ್ಲಿ ನಗುವೇ ಇಲ್ಲ. ನೋಡಿ ಭಾಳ ಸುಸ್ತಾಗಿ ರಾಘವೇಂದ್ರ ಸರ್ ನೋಡಿ ಜಂಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ, ನೋಡಿ ಸಾಸಲಕುಂಟೆ ಸೋಷಿಯಲ್ ಟೀಚರು ಸರ್, ನೇಮ್ ಪ್ಲೀಸ್ ಸರ್. ಧನಂಜಯ್ ಅವರು ಕೂಡ ಬಂದಿದ್ದಾರೆ. ಮ್ಯಾಥ್ಸ್ ಟೀಚರು ಸರ್ರು ರೆಡ್ ಶರ್ಟಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಮತ್ತು ಸರ್ ಕನ್ನಡ ಸರ್ರು. ಹಾಗೆ ನೋಡಿ ಚಾರಣ ಮುಂದುವರಿತಾ ಇದೆ. ನೋಡಿ ಇದು ಸೀತಾಫಲ ಗಿಡ. ಇದು ಕೆಲವರಿಗೆ, ನಮ್ಮ ಹಳ್ಳಿಯವ್ರಿಗೆಲ್ಲ ಗೊತ್ತಿದೆ. ಸೀತಾಫಲ ಅಂತ ಕರಿತೀವಲ್ಲ, ಅಲ್ಲೂ ಒಂದಿದೆ ನೋಡಿ. ಅದು ಚರಂಡಿ ವ್ಯವಸ್ಥೆ ಇರ್ಬೋದು, ಇಲ್ಲ ಸುರಂಗ ಇರ್ಬೋದು. ಸುರಂಗ ಮಾರ್ಗ ನೋಡಿ. ಆಗಿನ ರಹಸ್ಯ ದ್ವಾರಗಳ ಮೂಲಕ, ಸುರಂಗದ ಮೂಲಕ ರಾಜರು ಏನಾದರೂ ಆಪತ್ಕಾಲದಲ್ಲಿ ಹೀಗೆ ದುರ್ಗಕ್ಕೆ ಹೋಗುತ್ತಂತ ನೋಡಿ. ಇದು ಈ ಒಂದು ಮಾರ್ಗವಾಗಿ ದುರ್ಗಕ್ಕೆ ತಲುಪಬಹುದು ಸೀಕ್ರೆಟಾಗಿ. ಏನಾದರೂ ಪ್ರಾಣ ಭಯ ಅಥವಾ ಏನಾದರೂ ಆಪತ್ಕಾಲದಲ್ಲಿ ರಾಜ ಬಳಸ್ತಿದ್ದಂಥ ರಹಸ್ಯ ದ್ವಾರ. ಇಲ್ಲಿ ನೋಡಿ ದ್ವಾರಪಾಲಿಕೆ ಹಾಗೆ ನಂದಿ ಚಿತ್ರಗಳನ್ನು ಅಬ್ಸರ್ವ್ ಮಾಡ್ಬೋದು. ಸೂಕ್ಷ್ಮವಾಗಿ ಇಲ್ಲಿ ಕೆತ್ತಿದ್ದಾರೆ ಒಂದು ಕಲ್ಲಲ್ಲಿ. ನೋಡಿ ಒಂದು ವ್ಯೂ ಪಾಯಿಂಟು, ದುರ್ಗವನ್ನು ನೋಡುವಂಥ ಒಂದು ಅವಕಾಶ ಸಿಗ್ತಾಯಿದೆ ನೋಡಿ. ಭಾಳ ಒಳ್ಳೆ ಬೇಸಿಗೆ ಕಾಲದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಹಚ್ಚ ಹಸಿರು ಕಣ್ಮರೆಯಾಗಿದೆ. ಆದರೂ ಕೂಡ ಯಾವುದೇ ಭಾಳ ಅದ್ಭುತವಾದಂಥ ಒಂದು ತಾಣ. ಎಲ್ಲರೂ ತಪ್ಪದೆ ನೆಕ್ಸ್ಟ್ ವೀಕಲ್ಲೇ ಬಂದುಬಿಡ್ರಿ, ಜಾಸ್ತಿ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಭಾಳ ಚೆನ್ನಾಗಿದೆ ಪ್ಲೇಸು ನೋಡಿ. ಇಷ್ಟು ಅದ್ಭುತವಾದ ಪ್ಲೇಸ್ ನೋಡಿ. ಅಲ್ಲಿ ಯೋಗಿ ನಾರಾಯಣ ಟೆಂಪಲ್, ಇಲ್ಲಿಂದ ಬೆಟ್ಟದ ತಪ್ಪಲಲ್ಲಿ ಅಲ್ಲಿರೋದು ನೋಡಿ. ನಮ್ಮ ಬಸ್ ಅಲ್ಲಿದೆ, ಅಲ್ಲಿ ಬಂದಿದ್ದೀವಿ ಬಸ್ಸು. ಇದು ಟೆಂಪಲ್ಲು, ಇದು ಸ್ಟಾರ್ಟಿಂಗ್ ಪಾಯಿಂಟು. ಈಗ ಒಂದು ಅರ್ಧ ಹಾದಿ ಸುಗಮವಾಗಿ ಸಕ್ಸಸ್ಫುಲ್ಲಾಗಿ ಚಾರಣ ನಡೀತಾ ಇದೆ. ಅಲ್ಲಿ ಮಧ್ಯಾಹ್ನ ಊಟ ರೆಡಿ ಆಗ್ತಾಯಿದೆ. ಚಿತ್ರಾನ್ನ, ಹುಣಸೆಹಣ್ಣು ಚಿತ್ರಾನ್ನ ಅಂತಿದ್ದಾರೆ ಸರ್. ಭಾಳ ಸ್ಪೆಷಲ್. ವಾವ್, ನೋಡಿ ಎಂಥ ಅದ್ಭುತವಾದ ಸ್ಥಳ. ನಮ್ಮ ರಾಘವೇಂದ್ರ ಸರ್ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ. ವಾಟ್ ಎ ಬ್ಯೂಟಿಫುಲ್ ಅಮೇಜಿಂಗ್ ಪ್ಲೇಸ್. ಅದ್ಭುತ ಅಂತ ಹೇಳ್ಬೋದು. ಇಂಥ ಅದ್ಭುತ ಸ್ಥಳಕ್ಕೆ
ಇವತ್ತು ನಾವು ಶಾಲೆಯಿಂದ ಒಂದು ಪಿಕ್ನಿಕ್ ಬಂದಿದ್ದೀವಿ. ಅದ್ಭುತ ರಮಣೀಯವಾದ ದೃಶ್ಯಾವಳಿಗಳು ನೀವು ನೋಡ್ತಾ ಇರ್ಬೋದು. ಇಲ್ಲ ಮೇಡಮ್, ದಯವಿಟ್ಟು ಇದರಲ್ಲಿ ಯಾವುದೇ ಕಾರಣಕ್ಕೂ ಕ್ವಿಟ್ ಆಗಬೇಡಿ. ಭಾಳ ಮಿಸ್ ಮಾಡ್ಕೊತೀರ. ಇನ್ನು ನೆಕ್ಸ್ಟ್ ಬರೋಕ್ಕಾಗಲ್ಲ ನೀವು. ಎಂಥ ಒಂದು ರಿಲ್ಯಾಕ್ಸ್ ಆಗ್ತಾ ಇರೋವಂಥ ಪ್ಲೇಸ್ ನೋಡಿ. ಇದು ಒಂದು ದೊಡ್ಡ ಬೃಹದಾಕಾರವಾಗಿರುವಂಥ ಕಲ್ಬಂಡೆ ಇದು. ಈ ಕಡೆ ನಮ್ಮ ರಾಘವೇಂದ್ರ ಸರ್ ಅವರು ಮತ್ತು ಅಶೋಕ್ ಸರ್ ಎಂಟ್ರಿ ಆದ್ರೆ ನೋಡಿ. ಹಾಂ, ನಮ್ಮ ಪರಮೇಶ್ವರ್ ಅವರು ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಇಷ್ಟೊತ್ತು ವಿಡಿಯೋ ಮಾಡಿ ಬೆಟ್ಟವನ್ನು ಹತ್ತಿ ಸುಸ್ತಾಗಿದ್ದಾರೆ. ದಣಿವನ್ನು ಆರಿಸ್ಕೊತಾ ಇದ್ದಾರೆ. ನೋಡಿ ದಾರಿ ಯಾವ ಥರ ಇದೆ, ಎಷ್ಟು ಕಡಿದಾಗಿದೆ, ಸೂಪರಾಗಿದೆ ಚಾರಣ ಮಾಡೋದಕ್ಕೆ. ನೋಡಿ ಒಳ್ಳೆ ದೃಶ್ಯಾವಳಿಗಳು. ನಿಮಗೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಮನೆಯಾಗಿದ್ದೀರಲ್ಲ ಪಾಪ ನೋಡೋಕ್ಕಾಗದೇ ಇರೋಂಥವ್ರಿಗೋಸ್ಕರನೇ ಇದು ಎಲ್ಲನ ಈಗ ಒಂದು ಅರ್ಧ ಮುಕ್ಕಾಲು ಭಾಗ ದಾರಿ ಸಾಗಿದ್ದೀವಿ. ಇನ್ನು ನೋಡಿ ನಮ್ಮ ಶ್ವೇತಾ 9ನೇ ತರಗತಿ ವಿದ್ಯಾರ್ಥಿನಿ ಹಾಯ್ ಮಾಡ್ತಾಯಿದ್ದಾರೆ. ನಮ್ಮ ರಾಘವೇಂದ್ರ ಸರ್ ಅವರು ಕೂಡ ಬಂದರು. ಏನಂತೀರಾ ಸರ್, ಏನು ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಒಳ್ಳೆ ದೇಹಕ್ಕೆ ಒಳ್ಳೆ ಎಕ್ಸಸೈಸ್ ಕೂಡ ಆಗುತ್ತೆ, ಆರೋಗ್ಯ ಚೆನ್ನಾಗಿರ್ತದೆ. ಒಮ್ಮೆ ಹತ್ತಿ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ರಿವ್ಯೂ. ಕೊಕ್ಕರೆ ಹೂವು ಅಂತ, ಕೊಕ್ಕರೆ ಹೂವು ಗೊತ್ತಾ ನಿಮಗೆ ಫ್ರೆಂಡ್ಸ್? ನೋಡಿ ಇದೇ ಕೊಕ್ಕರೆ ಹೂವು. ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಕಾಡಲ್ಲಿ ಮಾತ್ರ ಬೆಳೆಯುತ್ತೆ ಇದು, ಬೇರೆ ಕಡೆ ಎಲ್ಲ ಬರಲ್ಲ ಇದು ಕೊಕ್ಕರೆ ಹೂವು. ನೋಡಿ ಹಿಂಗಿಡಿ ಸೈ. ನೋಡಿ ಪಕ್ಕ ಕೊಕ್ಕರೆ ಡಕ್ಕು ಸೇಮ್ ನೋಡಿ. ಡಕ್ ಫ್ಲವರ್ ನೋಡಿ. ಇದೆ ಆ ಗಿಡ ಇದೆ ನೋಡಿ. ಎಂತ ಇದು ಕೂಡ ನೋಡಿ. ಇದು ಕೂಡ ದ್ವಾರ. ಇದು 2ನೇ ಬಾಗಿಲು, 3ನೇದು ಸಾರಿ 3ನೇ ಕೋಟೆ ಬಾಗಿಲು ನೋಡಿ. ಎಂಟ್ರಿ ಆಗ್ತಾ ಇದ್ದಾರೆ ರಾಘವೇಂದ್ರ ಸರ್ 3ನೇ ಕೋಟೆ ಬಾಗಿಲಲ್ಲಿ. ನೋಡಿ ಇದು ಬೃಹದಾಕಾರದ ಒಂದು ಬಂಡೆ ನೋಡಿ. ಎಷ್ಟು ದೊಡ್ಡ ಬಂಡೆ ಇದೆ ನೋಡಿ. 2 kg ಖಾಲಿ ಆಗುತ್ತೆ ನೋಡಿ. ನಿಖಿಲ್ ಚಂದ್ರ ಬಂಡೆ ಕೆಳಗಡೆ ಹೋಗಿದ್ದಾನೆ. ಏನಾದರೂ ಇನ್ ಕೇಸ್ ಬಿದ್ದರೂ ಅವ್ನು ಹಿಡ್ಕೊಳ್ಳೋಣ ಅಂತ. ಸಾಂಬಾರ್ ಪದ. ಹಾಯ್ ಫ್ರೆಂಡ್ಸ್, ನೋಡಿ ಭಾಳ ಅದ್ಭುತವಾದ ಒಂದು ಕಲ್ಲು ಹೂವು ಬೆಳೆದಿರೋದನ್ನು ಕೂಡ ನಮ್ಮ ಸರ್ ಇಲ್ಲಿ ಜೂಮ್ ಮಾಡಿ ತೋರಿಸಲಾಗುತ್ತೆ. ನೋಡಿ ಪರಿಸರ ಮಾಲಿನ್ಯ ಇಲ್ಲ ಅಂದರೆ ಮಾತ್ರನೇ ಅಂತೆ ಬೆಳೆಯೋದದು ಕಲ್ಲು ಹೂವು. ನೀವು ನೋಡ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಕಲ್ಲು ಬೆಳೀತಾ ಇರೋದು ನೋಡ್ಬೋದು. ನೋಡಿ ಭಾಳ ಒಂದು ಸ್ವಚ್ಛವಾಗಿದೆ. ಮೋಸ್ಟ್ಲಿ ಪ್ರವಾಸಿಗರು ಯೋಗಿನಾರಾಯಣ ಟೆಂಪಲ್ಲು ನೋಡಿ, ಅಡಿಕೆ ತೋಟ ನೋಡಿ. ಭಾಳ ಅದ್ಭುತವಾದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಭಾಳ ಅದ್ಭುತ ಇದೆ. ವಾವ್, ವಂಡರ್. ಪಾವಗಡ ತಾಲೂಕಿನ ನಿಡಗಲ್ ಸಂಸ್ಥಾನ, ನಿಡಗಲ್ ದುರ್ಗ ಅಂತ ಕರೀತಾರೆ. ನೋಡಿ ಈ ಒಂದು ಪ್ಲೇಸನ್ನು ಕಣ್ತುಂಬ್ಕೊಳ್ಳಿ. ನೋಡಿ ಎಷ್ಟು ಚೆಂದ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ನೋಡಿ ಒದ್ದಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಆಗ್ತಾ ಇಲ್ಲ ಪಾಪ. ನೋಡಿ ನೋಡಿ ಕಲ್ಲು ನಾವು ಪಲಾವ್ಗೆ ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಅದು. ನನಗೆ ಇವತ್ತು ಒಂದು ವಿಚಾರ ಗೊತ್ತಾಗಿರೋದು ಏನಪ್ಪ ಅಂದರೆ,
ಇದು ಪರಿಸರ ಮಾಲಿನ್ಯ ಇಲ್ದಿರೋ ಕಡೆ ಮಾತ್ರನೇ ಅಂತ ಇದು ಬೆಳೆಯೋದು. ನೋಡಿ ನಮ್ಮ ಮೇಡಮ್ ಸ್ಮೆಲ್ ನೋಡ್ತಾ ಇದ್ದಾರೆ. ನೋಡಿ 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 ವಾವ್ ವಾವ್ ನೋಡಿ ನೋಡಿ ಕಲ್ಲು ಇದೆ ನೋಡಿ ಫ್ರೆಂಡ್ಸ್. ನೀವೆಲ್ಲ ಅಡುಗೆಯಲ್ಲಿ ಹಾಕ್ತಿರಲ್ಲ, ಅದೇ ಫ್ರೆಂಡ್ಸ್ ಇದು ಮಸಾಲ ಐಟಮ್. ನೋಡಿ ಕಲ್ಲು ಬೆಳೆದಿದೆ. ನೋಡಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಕಲ್ಲು. ಈ ಒಂದು ಚಾರಣದಲ್ಲಿ ತಿನ್ನಲಿಕ್ಕೆ ನಮ್ಮ ಶ್ವೇತಾ ಮಾವಿನ ಹಣ್ಣಿಂದು ಏನಂತಾರೆ ಇದನ್ನು, ಮಾವಿನ ಹಣ್ಣಿನ ಮತ್ತು ಉಪ್ಪು ಖಾರ ಹಾಕ್ಕೊಂಡು ಸ್ನ್ಯಾಕ್ಸ್ ಟೈಪು ಬಾಕ್ಸಲ್ಲಿ ತಂದಿದ್ದಾರೆ. ಧನ್ಯವಾದಗಳಮ್ಮ ನಿನಗೆ. ಒಳ್ಳೆ ಟೇಸ್ಟ್. ಗಂಧದ ನಾಡು ನಮ್ಮ ಕರ್ನಾಟಕ, ಸ್ಯಾಂಡಲ್ ಲ್ಯಾಂಡ್ ಆಫ್ ಸ್ಯಾಂಡಲ್ ಅಂತ ಕರಿತೀವಿ. ಇದೆ ನೋಡಿ ಗಂಧದ ಮರ, ಅಲ್ಲಿ ನೋಡಿ ಗ್ರೀನಾಗಿ ಕಾಣಿಸ್ತಿದೆಯಲ್ಲ, ಇದೇ ಶ್ರೀಗಂಧದ ಮರ. ಇದರಿಂದನೇ ಸ್ಯಾಂಡಲ್ ಎಣ್ಣೆ, ಗಂಧದ ಎಣ್ಣೆ ಮತ್ತು ಗಂಧದ ಎಣ್ಣೆ ಹಾಗೂ ಗಂಧದ ತಯಾರಿಸಿದಂತಹ ಸುಗಂಧ ದ್ರವ್ಯಗಳು, ಹಾಗೆ ಇನ್ನೇನಪ್ಪ ಅದನ್ನು ಕರೆಯೋದು, ಸೋಪು. ಈ ಮೈಸೂರು ಸ್ಯಾಂಡಲ್ ಕೇಳಿರ್ಬೋದಲ್ಲ, ಇದರಲ್ಲೇ ಫ್ರೆಂಡ್ಸ್ ಆ ಮರದಲ್ಲೇ ತಯಾರು ಮಾಡ್ತಾರೆ. ಯಾರೋ ಈಗ ತಾನೇ ಬಂದಿರುವ ನ್ಯೂಸ್ ಏನಪ್ಪ ಅಂದರೆ, ಇಲ್ಲೊಂದು ಮನೆ ಇದೆಯಂತೆ, ಯಾರು ಓಡಾಡ್ತಾವ್ರೋ ಇಷ್ಟು ದೂರದಿಂದ, ದಿನ ಕೆಳಗೆ ಮೇಲೆ ಹತ್ತುತ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ನೋಡಿ ಎಂಥ ಕಡಿದಾದ ಒಂದು ಸ್ಥಳ ಅಂತ ಕರಿಬೋದು. ಅವ್ರಿಗೆ ಆವಾಗ ಇದರಿಂದ ಡ್ರಾಪ್ ಮಾಡ್ತಾಯಿದ್ರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನೋಡಿ ಇದು ಗುಹಾಂತರ ಮನೆ. ನೋಡಿ ಈ ಬೆಟ್ಟದ ಇದರಲ್ಲಿ ಇದನ್ನು ಮಾಡಿದ್ದಾರೆ. ನೋಡಿ ಹಳೆ ಕಾಲದ ಟೆಂಪಲ್ಗಳು ನೋಡ್ತಾ ಇರ್ಬೋದು, ಶಿಥಿಲಾವಸ್ಥೆಯಲ್ಲಿ ಕಾಣ್ತಾ ಇದ್ದಾವೆ ನೋಡಿ. ಆಗಿನ ಕಾಲದ ವೈಭವ ಎಲ್ಲ ನೋಡಿ. ರಾಜರ ಕಾಲದ ಕಿಚನ್ನು ಎಷ್ಟು ಸೊಗಸಾಗಿದೆ. ಮೇಡಮ್ಗೆ ಕೊಟ್ಟಿಲ್ಲ ಅಂತ ಫೀಲ್ ಆಗ್ತಾ ಇದೆ ನೋಡಿ. ಫೀಲ್ ಆಗ್ತಾವ್ರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಕಿಚನ್ನು. ನೋಡಿ ನೋಡಿ ಇಲ್ಲಿಂದಾನೇ ನೀರು ಬರ್ತಾಯಿತ್ತು ಫ್ರೆಂಡ್ಸ್. ಅವಾಗ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಅಲ್ಲಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದ್ದಾರೆ. ಬೂದಿಯ ಕುರುಹುಗಳು ಸಿಗ್ತಾಯಿದ್ದಾವೆ ನೋಡಿ ಫ್ರೆಂಡ್ಸ್. ಅಡುಗೆ ಪರಿಕರಗಳು ಇಟ್ಕೊಳ್ಳೋದಕ್ಕೆ ಸೆಲ್ಫ್ ಥರ ಎಲ್ಲ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲೆಲ್ಲ ರೂಫ್ ನೋಡಿ ನ್ಯಾಚುರಲ್ಲು. ಇಂಥ ಪರ್ಮನೆಂಟ್ ನೋಡಿ ಫ್ರೆಂಡ್ಸ್. ಈಗಿನ ಕಾಲಕ್ಕೂ ಏನೋ ಒಂಚೂರು ಮಳೆ ಗಾಳಿಗೆಲ್ಲ ಏನೂ ಆಗ್ದಂಗೆ ಹೆಂಗೆ ಸ್ಟ್ರಾಂಗ್ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾತ್ರೂಮ್ ಇದು. ಪಾತ್ರೆ ತೊಳೆಯೋದು ಮತ್ತು ಬಾತ್ರೂಮ್ ಸ್ನಾನ ಮಾಡ್ಕೊಳ್ಳೋವಂಥ ಚಿಕ್ಕ ರೂಮು. ಕಿಚನ್ ಪಕ್ಕದಲ್ಲೇ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ನೋಡಿ ಒಂದೇ ಕಲ್ಲು ಅಂತ ಹೇಳಿದ್ನಲ್ಲ, ಇದೆ ನೋಡಿ ಫ್ರೆಂಡ್ಸ್, ದೊಡ್ಡ ಕಲ್ಲು. ಆ ಕಲ್ಲು ಕೆಳಗಡೆ ಕಿಚನ್ನು ಮತ್ತು ನೋಡಿ ಹಳೆ ಕಾಲದ ದೇವಸ್ಥಾನಗಳು. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬೇಡ ಆ ದೇವಸ್ಥಾನದ ಕಡೆ, ಹಳೆ ಕಾಲದ ದೇವಸ್ಥಾನ, ಈ ನಿಡಗಲ್ ಸಂಸ್ಥಾನದ ದೇವಸ್ಥಾನದ ಗೋಪುರ ಕಾಣ್ತಾ ಇರ್ಬೋದು ಫ್ರೆಂಡ್ಸ್. ಅಲ್ಲಿಗೆ ನಾವೀಗ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ನೋಡಿ. ಎಲ್ಲ ಹುಲ್ಲು ನಡುವೆ ಎಲ್ಲ ಹುಲ್ಲು ಬೆಳ್ಕೊಬಿಟ್ಟಿದೆ ಫ್ರೆಂಡ್ಸ್.
ಭಾಳ ಅದ್ಭುತವಾದ ಒಂದು ಚಾರಣ. ಇವತ್ತು ಪಾವಗಡ ತಾಲೂಕಿನ ಅಲ್ಲಿ ಎಂಥ ಪ್ಲೇಸ್ಗಳು ಇದ್ದಾವೆ. ಇದು ಬಾವಿ ನೀರು ಇಲ್ಲಿ ಸ್ಟಾಕ್ ಮಾಡ್ಕೊತಾ ಇದ್ರು ರಾಜರು, ಬಳಸ್ಕೊಳ್ಳೋದಕ್ಕೋಸ್ಕರ. ಮಳೆಗಾಲದಲ್ಲಿ ಇಲ್ಲಿ ಸ್ಟಾಕ್ ಆಗ್ತಾಯಿತ್ತು, ಕೆಳಗಡೆಯಿಂದ ಎಲ್ಲ ಎತ್ಕೊಬರೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲೂ ಒಂದು ಕೊನೇರು ಬಾವಿ ಇರುವುದನ್ನು ನೋಡ್ಬೋದು. ಇಲ್ಲೊಂದು ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹಳೆಯ ಕಾಲದ ಒಂದು ಟೆಂಪಲ್ಲು, ಕೋಟೆ. ಆಗಲೇ ಸುತ್ತ ಇಟ್ಟಿಗೆಗಳು ಆಗಿನ ಕಾಲದವ್ರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ ಫ್ರೆಂಡ್ಸ್. ಇದರಿಂದ ನಮಗೆ ಗೊತ್ತಾಗ್ತಾ ಇರೋದು ಆಗಿನ ಕಾಲದ ಇಟ್ಟಿಗೆಗಳು, ಕೋಟೆ. ನೋಡಿ ನೀರು, ಮಳೆ ನೀರು ಕೆಳಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಮಾಳಿಗೆ ಮೇಲೆ ಹತ್ತಿದ್ದೀವಿ ನೋಡಿ. ಹೆಂಗಿದೆ ಡಿಸೈನ್ಸ್ ಎಲ್ಲ ಹೆಂಗಿದೆ ನೋಡಿ. ಸ್ವಿಮ್ಮಿಂಗ್ ಮಾಡಿ ಆಲ್ರೆಡಿ ನಮಗಿಂತ ಮೊದಲೇ ಕೂತ್ಕೊಂಡಿದ್ದಾರಲ್ಲಿ ಕಾಣಿಸ್ತಾ ಇದೆ. ಈಗ ನಮ್ಮ ಟಾರ್ಗೆಟು ಡೆಸ್ಟಿನೇಷನ್ ಅಲ್ಲಿಗೆ ಹೋಗಬೇಕಾಗಿದೆ. ನಡುವೆ ಒಂದು ನೋಡಿ ಫ್ರೆಂಡ್ಸ್, ಊಟ ಇಟ್ಟಿಗೆಗಳಿಂದ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿದೆ ಮಸಾಲೆ ಗುಂಡು ನೋಡಿ ಫ್ರೆಂಡ್ಸ್. ಮಸಾಲೆ ರುಬ್ಬುವಂಥ ಒಂದು ಗುಂಡುಕಲ್ಲು ಅಲ್ಲಿ ಇಟ್ಟಿರೋದನ್ನು ನೋಡ್ಬೋದು ನೋಡಿ ಫ್ರೆಂಡ್ಸ್. ಬನ್ನಿ, ಇದೆ ಬಾಲೇಂದ್ರ ಹತ್ರ ಇದೆ, ಇಸ್ಕೊಡ್ತೀನಿ. ಬಾಲ ಪ್ಲಸ್ ಇಂದ್ರ ಯಾವ ಸಂಧಿ? ಸೂಪರ್ ಇದೆ ಪ್ಲೇಸು ನೋಡಿ ಫ್ರೆಂಡ್ಸ್. ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ, ದೊಡ್ಡ ಬೆಟ್ಟಗಳೆಲ್ಲ ನೋಡಿ ಫ್ರೆಂಡ್ಸ್. ಏನು ಸೂಪರ್ ಇದೆ ನೋಡಿ ಫ್ರೆಂಡ್ಸ್. ವ್ಯೂ ಪಾಯಿಂಟು ನಿಡಗಲ್ ದುರ್ಗದ ಸಾಕಷ್ಟು ವ್ಯೂ ಪಾಯಿಂಟ್ಗಳಿದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದ ವ್ಯೂ ಪಾಯಿಂಟ್ ಇದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಲೊಕೇಶನ್ ನೋಡಿ. ಹಾಗೆ ನಮ್ಮ ಚಾರಣಾರ್ಥಿಗಳು ನಮ್ಮ ಜೊತೆಗೆ ಬಂದಿರೋಂಥ ಮಕ್ಕಳು ನೋಡಿ ಎಷ್ಟು ಸುಸ್ತಾಗಿ ರೆಸ್ಟ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ನೋಡಿ ಮೇಡಮ್ ಅವರು ಮತ್ತು ಸರ್ರು ನೋಡಿ ಫ್ರೆಂಡ್ಸ್. ಇದು ಟಾಪ್ ಆಫ್ ದ ನಿಡಗಲ್ ದುರ್ಗ ನೋಡಿ. ಇಲ್ಲಿಂದ ಕುಂದುರ್ಪಿ ಕಾಣಿಸ್ತಾ ಇದೆ ನೋಡಿ, ಕುಂದುರ್ಪಿ ಬೆಟ್ಟ ಅದು ಅಲ್ಲಿ ಕಾಣಿಸ್ತಾ ಇರೋದು. ಆಮೇಲೆ ಇಲ್ಲಿಂದ ನೋಡಿ ಹಂಗೆ ಮತ್ತು ಇದು ಯಾವುದಿದು ಅಗಳಿ, ಅದು ಕುಂದುರ್ಪಿ ಬೆಟ್ಟ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು, ಹೌದು. ಆಮೇಲೆ ಪಾವಗಡ ಬೆಟ್ಟ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಮತ್ತು ನೋಡಿ ವ್ಯೂ ಪಾಯಿಂಟ್ಸು ಭಾಳ ಚೆನ್ನಾಗಿದೆ. ಇಲ್ಲಿ ಯಾರೋ ಬೆಂಕಿ ಹಾಕಿದ್ದಾರೆ ಬೆಟ್ಟಕ್ಕೆ, ಕಾಮನ್ ಬೆಟ್ಟ, BK ಹಳ್ಳಿದು ಆಗಲೇ. ಹಾಗೆ
ಇದು ಬಂದು ಇಲ್ಲಿ ಬಂದಿದ್ದ ಅನ್ಸುತ್ತೆ ಅಲ್ಲ ಮರದಾಸನಹಳ್ಳಿ ಬೆಟ್ಟ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಶಾಸನ ಕೂಡ ಇದೆ, ನೋಡ್ತಾ ಇರ್ಬೋದು. ಇದು ಟಾಪ್ ಆಫ್ ದ ಹಿಲ್ಲಲ್ಲಿ ಒಂದು ಸಣ್ಣ ಮಂಟಪ ಮಾಡಿದ್ದಾರೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ಬರೋದು ಭಾಳ ಕಷ್ಟ ಅಂತ ಅಂದ್ಕೊಳ್ಳೋಂಗೇನಿಲ್ಲ, ಆರಾಮಾಗೆ ಬರ್ಬೋದು. ಸ್ವಲ್ಪ ವೈರ್ಸ್ ಎಲ್ಲ ಇದೆ, ಭಾಳ ಕೇರಾಗಿ ಬರಬೇಕು. ಇಲ್ಲಿ ನೋಡಿ ಒಂದು ಕಲ್ಲಲ್ಲಿ ಕೆತ್ತಿರುವಂಥ ಶಾಸನ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಕಲ್ಲಲ್ಲಿ ಇಲ್ಲಿ ನೋಡಿ ಕಮಲ, ಪುಷ್ಪ ಕಮಲಗಳು ಇದ್ದಾವೆ ಇಲ್ಲಿ. ಮತ್ತು ಒಂದು ಯಾರೋ ಕಿಡಿಗೇಡಿಗಳು ಇದನ್ನು ಕಟ್ ಮಾಡಿದ್ದಾರೆ. ದೇವರ ಮುಂದೆ ನಂದಿ ನೋಡಿ, ಶಾಸನ ಹಳೆಯ ಕಾಲದ್ದು ಫ್ರೆಂಡ್ಸ್, ಇದು ಶಾಸನ ಇದೆ. ಮತ್ತು ಹಾಗೆ ಇಲ್ಲೊಂದು ಅಶೋಕ್ ಸರ್, పునా కింద పోయారా ಪಾಗೋಡ ಬೆಟ್ಟ ಕಾಣಿಸ್ತಾ ಇದೆ. ನಮ್ಮ ಹುಡುಗರು ಪತ್ತೆ ಹಚ್ಚಿದ್ದಾರೆ. ಅವ್ರಿಗೆ ಈ ಬಾರಿಯ ಯಾವುದಾದ್ರೂ ಒಂದು ಪ್ರಶಸ್ತಿ ಕೊಡಿಸ್ಬೇಕು. ಇದು ಈ ದಿನದ ಚಾರಣದ ವಿಶೇಷ. ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.